ಎಲ್ಲ ಒಣಗ್ಹೋಗಿ ಡ್ರೈ ಆಗಿ ನಿಂತಿರೋ ಇಂಡಸ್ಟ್ರಿಗೆ ಅಂತೂ ಇಂತೂ ಮಾನ್ಸೂನ್ನಲ್ಲೇ ಒಂದು ಒಳ್ಳೆ ಕಿಕ್ ಸ್ಟಾರ್ಟ್ ಸಿಕ್ತು ನೋಡಿ. ಆಟ ಶುರು ಮಾಡ್ದೋನ್ ರಾಜ ಅವನ ಮೇಲೆದ್ದಿ ಮುಗ್ಸಿದ್ದು. ಸೊ ಆಟ ನೋಡಿದ್ದು ಆಯ್ತು, ಶೋ ಕೊಟ್ಟಿದ್ದು ಆಯ್ತು. ಈಗ ಅದ್ರ ಬಗ್ಗೆ ಒಂಚೂರು ಮಾತಾಡ್ಕೊಂಡು ಬರೋಣ ಬನ್ನಿ. ಎಕ್ಕ ಇದು ರೋಹಿತ್ ಪದಕಿಯವರು ಡೈರೆಕ್ಟ್ ಮಾಡಿರೋಂಥ ಚಿತ್ರ. ಸ್ಟೋರಿ ಲೈನ್ ಕಡೆ ಬಂದ್ರೆ, ಹಳ್ಳಿಯಲ್ಲಿ ತನ್ನ ತಾಯಿಯ ಜೊತೆ ಸ್ನೇಹಿತರ ಜೊತೆ ಕಾಲ ಕಳ್ಕೊಂಡು ನೆಮ್ಮದಿಯಾಗಿ ಬದುಕ್ತಿದ್ದಂತ ಮುತ್ತುಗೆ ಒಂದು ಸಣ್ಣ ಸಮಸ್ಯೆ ಬರುತ್ತೆ. ಪಾರ್ಟಿ ಬೆಂಗಳೂರಿಗೆ ಬರ್ತಾನೆ. ಸಿಟಿ ಕಡೆ ಪಯಣ, ಗಾಲಿ ಮೇಲ್ ಜೀವನ, ಆರಾಮಾಗಿರೋದಕ್ ಬಿಟ್ಬಿಟ್ಟನ ಶಿವ. ಬಂತು ನೋಡಿ ಇನ್ನೊಂದು ದೊಡ್ಡ ಪ್ರಾಬ್ಲಮ್ಮು. ಸೊ ಅದು ಏನು, ಅಲ್ಲಿಂದ ಈ ಕಥೆ ಏನಾಯ್ತು, ಅಣ್ತಮ್ಮನ್ ಲೈಫ್ ಎಲ್ಲೆಲ್ಲಿಗೆ ಹೋಯ್ತು, ಅಂಡ್ ಕೊನೆಗೆ ಇದು ಎಲ್ಲಿಗೆ ಬಂದು ನಿಲ್ತು ಅನ್ನೋದನ್ನೆಲ್ಲ ನೀವು ಫಿಲ್ಮ್ ಅಲ್ಲಿ ನೋಡಿನೇ ತಿಳ್ಕೋಬೇಕು. ಇನ್ನ ಆಕ್ಚುಯಲ್ ಆಗಿ ಸಿನಿಮಾ ಹೇಗಿದೆ, ನನಗೇನ್ ಇಷ್ಟ ಆಯ್ತು, ಏನೇನೆಲ್ಲ ಕಷ್ಟ ಆಯ್ತು, ಇದೆಲ್ಲದ್ರ ಬಗ್ಗೆನೂ ಡೀಟೇಲ್ಡ್ ಆಗಿ ಮಾತಾಡ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಡೆಫಿನೆಟ್ಲಿ ಒಂದು ಲೈಕ್ ಕೊಟ್ಟು ಕಂಟಿನ್ಯೂ ಮಾಡಿ. 2000 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ನೋಡೋಣ ಏನ್ ಮಾಡ್ತೀರಾ ಅಂತ. ಇಲ್ಲಿರೋಂಥ ಮೊದಲ ಪಾಸಿಟಿವ್ ಪಾಯಿಂಟ್ ಅಂದ್ರೆ ಅದು ಮಿಸ್ಟರ್ ಚರಣ್ ರಾಜ್ ಅವರು. ಅವನಜ್ಜಿ ಬೇರೆ ಲೆವೆಲ್ ಅಲ್ಲೇ ಪಾಸಿಟಿವಿಟಿನ, ಒಂದು ಎನರ್ಜಿನ ತಂದು ಬಿಟ್ಟಿದ್ದಾರೆ ಸಿನಿಮಾಗೆ. ಯೂಶುವಲಿ ಹೇಳ್ತಾ ಇರ್ತೀವಿ ಸಿನಿಮಾದಲ್ಲಿ ವೈಬ್ ಇರಬೇಕು ಅಂತ, ಬಟ್ ಅದು ಇಲ್ಲಿ ಯಾವ ಮಟ್ಟಿಗೆ ವರ್ಕ್ ಆಗಿದೆ ಅಂದ್ರೆ ಬರೀ ಎಲಿವೇಶನ್ಸ್ ಅಲ್ಲ, ಟೈಟಲ್ ಕಾರ್ಡ್ ಬೀಳೋ ಮುಂಚೆನೆ ಪ್ರೊಡ್ಯೂಸರ್ಗಳ ಹೆಸರು ಬರುತ್ತೆ. ಇನ್ಫ್ಯಾಕ್ಟ್ ಅಲ್ಲಿ ಬಿದ್ದಿರೋ ಬೀಟ್ಗಳು, ಶುರು ಆದಂತ ಎನರ್ಜಿ ಆಲ್ಮೋಸ್ಟ್ ಸೆಕೆಂಡ್ ಹಾಫ್ ಅರ್ಧದವರೆಗೂ ಕ್ಯಾರಿ ಆಗಿದೆ, ಸಖತ್ತಾಗಿ ಫ್ಲೋ ಆಗಿದೆ. ಸ್ಪೆಷಲಿ ಇದರ ಟೈಟಲ್ ಟ್ರ್ಯಾಕ್ ಒಂದು ಹೈ ಎನರ್ಜಿನ ಪಾಸ್ ಮಾಡ್ತಾ ಸಿನಿಮಾಗೆ ರಿದಮ್ ಅನ್ನೋದನ್ನ ಸೆಟ್ ಮಾಡುತ್ತೆ, ಆಡಿಯನ್ಸ್ ನ ಲಾಕ್ ಮಾಡಿ ಕೂರ್ಸತ್ತೆ. ಅಂಡ್ ದೆನ್ ಅದರ ನಂತರ ಬರೋ ಬ್ಯಾಂಗಲ್ ಬಂಗಾರಿ, ಹೊರಗಡೆ ಅದು ಮಾಡಿರೋ ಹವಾ ಎಂಥದ್ದು ಅಂತ ನಾನೇನ್ ಸಪರೇಟ್ ಆಗಿ ಹೇಳೋದ್ ಬೇಕಾಗಿಲ್ಲ. ಅಂಥದ್ರಲ್ಲಿ ಥಿಯೇಟರ್ ಒಳಗಡೆ ಕೇಳ್ಬೇಕಾ? ನಾನು ಸಿನಿಮಾನ ನೋಡಿದ್ದು ಗದಗ ಸಿಟಿಲಿ, ಅಂಡ್ ಲಿಟ್ರಲಿ ಹೇಳ್ತೀನಲ್ಲ, ಈ ಹಾಡು ಬಂದಾಗ ಅದು ಕ್ರಿಯೇಟ್ ಮಾಡಿದಂತ ಅಟ್ಮಾಸ್ಫಿಯರ್, ಆ ಮ್ಯೂಸಿಕ್, ಅದಕ್ಕೆ ಜನ ರಿಯಾಕ್ಟ್ ಮಾಡ್ತಿದ್ದಂತ ರೀತಿ, ಪ್ಯೂರ್ ಗೂಸ್ ಬಂಪ್ಸ್. ಅಲ್ಲೇ ಅರ್ಧ ಟಿಕೆಟ್ ದುಡ್ಡು ವಸೂಲಿ ಆಗೋಯ್ತು. ಐ ಮೀನ್ ಅಷ್ಟು ಒಳ್ಳೆ ವೈಬ್ ಕ್ರಿಯೇಟ್ ಆಗಿದೆ ಸಿನಿಮಾದಲ್ಲಿ. ಇನ್ನು ಇದರ ಫಸ್ಟ್ ಹಾಫ್ ಸಖತ್ತಾಗಿ ಎಕ್ಸಿಕ್ಯೂಟ್ ಆಗಿರೋ ಕಂಪ್ಲೀಟ್ ಪ್ಯಾಕೇಜ್ ಅನ್ಬೋದು. ತಾಯಿ ರತ್ತಳ, ಮಗುವಿನಂತ ಮಗ ಮುತ್ತು, ಅವನ ಜರ್ನಿ, ದಿನಚರಿ, ಅವನಿರೋ ಜಾಗ, ಅವನಿಗೆ ಸಿಗೋ ಜನ, ಸ್ಪೆಷಲಿ ನಮ್ಮ ಬ್ಯಾಂಗಲ್ ಬಂಗಾರಿ ಲೇಡಿ ಡಾನ್ ಸಂಜನಾ ಅವರ ಪಾತ್ರ, ಅಂಡ್ ಈ ಕಡೆ ಆ ಪುಟ್ಟ ಹುಡುಗಿಯ ಪಾತ್ರ. ಅಲ್ಲಿ ಕ್ಯಾರೆಕ್ಟರ್ಗಳ ಮಧ್ಯೆ ಇದ್ದಂತ ಸಂಭಾಷಣೆ, ಎಮೋಷನ್ಸ್ ಸಿಕ್ಕಾಪಟ್ಟೆ ನ್ಯಾಚುರಲ್ ಆಗಿ ಬಂದಿದೆ. ಹಾಗೇನೆ ಅಲ್ಲಿ ಸೃಷ್ಟಿಯಾಗಿರೋ ಸಮಸ್ಯೆಗಳು, ಈ ಪ್ಲಾಟ್ ಟ್ವಿಸ್ಟ್ ಅಂತ ಏನ್ ಹೇಳ್ತೀವಿ, ಅದನ್ನ ತುಂಬಾ ಸ್ಮೂತ್ ಆಗಿ ಹ್ಯಾಂಡಲ್ ಮಾಡಿದ್ದಾರೆ. ಈವನ್ ಸ್ಕ್ರೀನ್ ಪ್ಲೇ ಕಡೆಯಿಂದನೂ ಅಷ್ಟಾಗಿ ಎಳ್ದಾಡಿಲ್ಲ. ಎಷ್ಟು ಅಗತ್ಯ ಇದೆಯೋ ಅಷ್ಟನ್ನ ಮಾತ್ರ ಪಟ್ ಪಟ್ ಅಂತ ಕಟ್ ಮಾಡ್ತಾ ಎಡಿಟಿಂಗ್ ಅಲ್ಲೇ ಸಿನಿಮಾನ ಎಂಗೇಜಿಂಗ್ ಆಗಿ ತಗೊಂಡ್ ಹೋಗಿದ್ದಾರೆ. ಅಂಡ್ ಅದರಿಂದಾನೆ ಆ ಇಡೀ ಫಸ್ಟ್ ಹಾಫ್ ಎಂಟರ್ಟೈನಿಂಗ್ ಸ್ಟಫ್ ಅಂತ ಅನ್ಸತ್ತೆ. ಇನ್ನು ಇಲ್ಲಿದ್ದಂಥ ಒನ್ ಲೈನರ್ಸ್, ಅವು ಕೂಡ ಫಟ್ ಪಟ್ ಅಂತ ಒಂದಾದ್ಮೇಲೊಂದು ಬರ್ತಾನೆ ಇದ್ವು. ಅನ್ನಕ್ಕೆ ಎಲೆ ಇಲ್ದೇ ಇದ್ರೂ ಬೆಲೆ ಇದೆ, ಎಲ್ಲಕ್ಕಿಂತ ದೊಡ್ಡ ಆಟ ಉಸಿರಾಟ, ನಮ್ಮಮ್ಮನೆ ಜಗತ್ತಿಗೆ ಲಾಸ್ಟ್ ಪೀಸು. ಆದ್ರೂ ಈ ಹಳೆ ಹುಡುಗಿ ಗಂಡಂದ್ರಲ್ಲ, ಅದ್ಯಾಕ್ ಹಂಗಿರ್ತಾರೋ. ಯಪ್ಪ, ಲೀಸ್ಟ್ ಮಾಡೋದಕ್ಕೆ ಅಂತಾನೆ ಕೂತ್ರೆ ಇನ್ನೊಂದ್ಸಲ ಸಪರೇಟ್ ಆಗಿ ಸಿನಿಮಾನ ನೋಡ್ಬೇಕು. ಕ್ರೇಜಿ ಒನ್ ಲೈನರ್ಸ್ ಸಖತ್ತೊಳ್ಳೆ ಮಜಾ ಇತ್ತು. ಪರ್ಫಾರ್ಮೆನ್ಸಸ್ ಕಡೆ ಬಂದ್ರೆ ಆಗ್ಲೇ ಹೇಳಿದ್ನಲ್ಲ, ಲೇಡಿ ಡಾನ್ ಸಂಜನಾ ಅವರು, ಆ ಚಿಕ್ಕ ಹುಡುಗಿಯ ಪಾತ್ರ, ಇವರಿಬ್ಬರಿಂದನೂ ಎಮೋಷನಲಿ ಡೆಪ್ತ್ ಅಂತ ಸಿಕ್ಕಿದೆ ಸಿನಿಮಾಗೆ. ಅದರಲ್ಲೂ ಮುತ್ತುವಿನ ಜೊತೆ ಇದ್ದಂತ ಕನ್ವರ್ಸೇಷನ್ಸ್, ಅಲ್ಲಿರೋ ಸಿಚುವೇಶನ್, ಆ ಪರ್ಫಾರ್ಮೆನ್ಸ್, ಇನ್ಫ್ಯಾಕ್ಟ್ ಕಥೆ ಮುಗಿದ ಮೇಲೂ ನಮ್ಮನ್ನ ಕಾಡತ್ತೆ. ಅಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಅವರಿಬ್ಬರಿಂದ. ಜೊತೆಗೆ ಸಂಪದ ಅವರು ಕೂಡ ತಮಗೆ ಕೊಟ್ಟಂತ ಪಾತ್ರನ ಚೆನ್ನಾಗೇ ನಿಭಾಯಿಸಿದ್ದಾರೆ. ಇವರನ್ನ ಬಿಟ್ಟು ಪಳನಿ ಕ್ಯಾರೆಕ್ಟರ್ ಹಾಗೆ ಪೂರ್ಣಚಂದ್ರ ಅವರ ಪಾತ್ರ, ಅವುಗಳನ್ನ ಡಿಫ್ರೆಂಟ್ ಆಗಿ ಬರ್ದಿದ್ದಾರೆ. ಸ್ಪೆಷಲಿ ಪಳನಿ ಕ್ಯಾರೆಕ್ಟರ್ ಇಂದ ಬರೋ ಫೇಸ್ ಟು ಫೇಸ್ ಡೈಲಾಗ್, ಅದಂತೂ ಬೇರೆನೆ ವೈಬ್ ಇದೆ. ಹಾಗಾಗಿನೇ ಇವರು ಕೂಡ ನೆನ್ಪಲ್ಲಿ ಉಳಿತಾರೆ, ಒಳ್ಳೆ ಅಪ್ರಿಸಿಯೇಷನ್ ಪಡ್ಕೋತಾರೆ. ಇನ್ನ ಫೈನಲಿ ಯುವ ರಾಜ್ಕುಮಾರ್ ಅವರು ಹಿಂದಿನ ಸಿನಿಮಾದಲ್ಲಿ ಏನ್ ನೋಡಿದ್ವಿ ಅದಕ್ಕಿಂತ ಮಚ್ ಬೆಟರ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಸ್ಪೆಷಲಿ ಇಲ್ಲಿ ಯುವ ಅವರು ರೋಬೋಟಿಕ್ ಅಂತ ಅನ್ಸಲ್ಲ. ಅವರ ಎಕ್ಸ್ಪ್ರೆಷನ್ ಇಂದ ಹಿಡಿದು ಡೈಲಾಗ್ ಡೆಲಿವರಿವರೆಗೂ ಎಲ್ಲದರಲ್ಲೂ ಇಂಪ್ರೂವ್ಮೆಂಟ್ ಕಾಣುತ್ತೆ. ಸಂದರ್ಭಕ್ಕೆ ತಕ್ಕ ಹಾಗೆ ರಿಯಾಕ್ಟ್ ಮಾಡೋದನ್ನ ಅರ್ಥ ಮಾಡ್ಕೊಂಡಿದ್ದಾರೆ, ಅಡ್ಯಾಪ್ಟ್ ಮಾಡ್ಕೊಂಡಿದ್ದಾರೆ. ಅಂಡ್ ಆ ಕ್ಯಾಮ್ರಾ ಫ್ರೇಮಿಂಗ್, ಅದನ್ನ ಡೈರೆಕ್ಟರ್ ಅವರು ಬಳಸಿರೋ ರೀತಿ ಅಷ್ಟು ಇಂಪ್ಯಾಕ್ಟ್ಫುಲ್ ಆಗಿ ತೋರಿಸಿದ್ದಾರೆ. ಅವರು ಇಷ್ಟು ಕಡಿಮೆ ಸಮಯ, ಅದರಲ್ಲೇ ಯುವ ಅವ್ರನ್ನ ಅರ್ಥ ಮಾಡ್ಕೊಂಡು ಅವರಿಗೆ ಸೂಟ್ ಆಗುವಂತ ಕ್ಯಾರೆಕ್ಟರ್ನ ಬರ್ದು ಇಡೀ ಸಿನಿಮಾನ ಎಕ್ಸಿಕ್ಯೂಟ್ ಮಾಡೋದು ಅಂದ್ರೆ ಅದು ಅಷ್ಟು ಸುಲಭದ ಮಾತು ಅಲ್ವೇ ಅಲ್ಲ. ಬಟ್ ಅದನ್ನ ಇಲ್ಲಿ ರೋಹಿತ್ ಅವರು ಡೆಫಿನೆಟ್ಲಿ ಅಚೀವ್ ಮಾಡಿದ್ದಾರೆ. 3ನೇ ಸಿನಿಮಾ, ಒಳಗಿರೋ ನಿರ್ದೇಶಕ, ಅವನಲ್ಲಿ ಎಂಥ ಒಳ್ಳೆ ಕ್ರಾಫ್ಟ್ ಇದೆ ಅನ್ನೋದನ್ನ ಎತ್ತಿ ತೋರಿಸಿದ್ದಾರೆ. ಅಂಡ್ ಮೈನ್ಲಿ ಯುವ ಅವರು ಫ್ಯಾಮಿಲಿ ಹೀರೋ ಆಗಿ ಎಷ್ಟು ಚೆನ್ನಾಗಿ ಸೂಟ್ ಆಗ್ತಾರೆ ಅಂತ ಈ ಸಿನಿಮಾ ತೋರಿಸ್ಕೊಟ್ಟಿದೆ. ಇನ್ನು ಇದರ ನೆಗೆಟಿವ್ಸ್ ಕಡೆ ಬರೋದಾದ್ರೆ, ಸೆಕೆಂಡ್ ಹಾಫ್ ಅಲ್ಲಿ ಒಳ್ಳೆ ಪೊಟೆನ್ಷಿಯಲ್ ಇತ್ತು ಸಿನಿಮಾ ತುಂಬಾ ಚೆನ್ನಾಗಿ ಶೇಪ್ ಆಗೋದಕ್ಕೆ. ಬಟ್ ಅಲ್ಲಿ ಇದರ ಕಥೆ, ಪರ್ಟಿಕ್ಯುಲರ್ಲಿ ಇದರ ರೈಟಿಂಗ್ ದಾರಿ ತಪ್ಪಿದೆ ಅಂತ ಹೇಳ್ತೀನಿ. ಅಂದ್ರೆ ಇಂಟೆನ್ಸಿಟಿ ಆಲ್ಮೋಸ್ಟ್ ಪೀಕಲ್ಲಿರುತ್ತೆ, ಬಟ್ ಅಲ್ಲಿಂದ ಇದನ್ನ ಮುಗಿಸ್ಲೇಬೇಕು ಅಂತ ಬರ್ತಿದ್ದಾರೆ ಹೊರತು ಯಾರ ಕಥೆ ಏನಾಗಿದೆ, ಎಲ್ಲಿಗೆ ಹೋಗ್ತಾ ಇದೆ ಅನ್ನೋದ್ರ ಕಡೆ ಅಷ್ಟು ಗಮನನ ಕೊಡ್ಲಿಲ್ಲ.
ಈ ಕಡೆ ಸಂಜನಾ ಆನಂದ್ ಅವರು, ಎದುರುಗಡೆ ನಿಂತಿರೋ ಪೊಲೀಸ್ ಆಫೀಸರ್ ಆದಿತ್ಯ ಅವರು, ಅಂಡ್ ಮೇನ್ಲಿ ತಾನು ಸಿಕ್ಕಾಕೊಂಡಿರೋ ಜಾಲ, ಅದರಿಂದ ಹೊರಗ್ ಬರೋ ಪ್ರೊಸೆಸ್ ಅಷ್ಟು ಕ್ಲೀನ್ ಆಗಿರ್ಲಿಲ್ಲ. ಹಾಗೆ ಒಳಗಿದ್ದಾಗ್ಲೂ ಅದು ಎಫೆಕ್ಟಿವ್ ರೂಟ್ ಅಲ್ಲಿ ಹೋಗ್ಲಿಲ್ಲ. ಅಂಡ್ ಎಷ್ಟೋ ಕಡೆ ಮೋಟಿವ್ ಅನ್ನೋದು ದಿಕ್ಕಾಪಾಲಾಗಿತ್ತು. ಒಟ್ನಲ್ಲಿ ಹೇಳ್ಬೇಕಂದ್ರೆ ಸಿನಿಮಾ ಎಷ್ಟು ಎಂಟರ್ಟೈನಿಂಗ್ ಆಗಿ ಇಂಟೆನ್ಸ್ ಆಗಿ ಶುರು ಆಗಿ ಬಂದು ನಿಲ್ತೋ ಅಷ್ಟು ಎಫೆಕ್ಟಿವ್ ಆಗಿ ಫಿನಿಶಿಂಗ್ ಸಿಗ್ಲಿಲ್ಲ. ಇನ್ನ ಇದ್ರ ಜೊತೆಗೆ ಪೂರ್ಣಚಂದ್ರ ಅವರು ಹಾಗೆ ಸಾಧು ಕೋಕಿಲ ಅವರ ಲಿಪ್ ಸಿಂಕ್ ಅದರಲ್ಲೂ ಒಂದಷ್ಟು ಸಣ್ಣದಾಗಿ ಇಶ್ಯೂಸ್ನ ನೋಟಿಸ್ ಮಾಡ್ದೆ. ಸೊ ದಟ್ ಕುಡ್ ಹ್ಯಾವ್ ಬೀನ್ ಬೆಟರ್. ಟೋಟಲ್ ಆಗಿ ಇಟ್ಸ್ ಅ ಡೀಸೆಂಟ್ ಟು ಗುಡ್ ವಾಚ್ ಸಿನಿಮಾ. ಎಂಟರ್ಟೈನಿಂಗ್ ಆಗಿದೆ, ಒಳ್ಳೆ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಸಿಗತ್ತೆ. ಪರ್ಟಿಕ್ಯುಲರ್ಲಿ ಅದನ್ನ ತಲೆಲಿಟ್ಕೊಂಡೇ ಹೋಗ್ತೀರಾ ಅಂತ ಅಂದ್ರೆ ನಿಮಗೆ ಸಿನಿಮಾ ವರ್ಕ್ ಆಗತ್ತೆ. ಹಾಗೆ ಎಮೋಷನಲಿ ಒಂದಷ್ಟು ಪಾತ್ರಗಳು ಕೂಡ ಚೆನ್ನಾಗಿ ತಲುಪ್ತವೆ. ಬಟ್ ಸೆಕೆಂಡ್ ಹಾಫ್ ಅಲ್ಲಿರೋ ಪ್ರೊಸೀಡಿಂಗ್ಸ್ ನ ಅಷ್ಟು ಸಾಲಿಡ್ ಆಗಿ ಬರ್ದಿಲ್ಲ. ಸ್ಟಿಲ್ ಅಲ್ಲಿರೋ ಪ್ರಾಬ್ಲಮ್ ಜೊತೆ ಕನೆಕ್ಟ್ ಆಗಿದ್ರೆ ಡೆಫಿನೆಟ್ಲಿ ಇಟ್ಸ್ ಅ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾ ನಾನು ಹೊರಡ್ತಾ ಇದ್ದೀನಿ. ಇನ್ನು ನಿಮ್ಮಲ್ಲಿ ಯಾರಾದ್ರೂ ಆಲ್ರೆಡಿ ಈ ಸಿನಿಮಾನ ನೋಡಿ ಆಗಿದ್ರೆ ಇದು ನಿಮಗೆ ಯಾವ ತರ ಅನುಭವ ಕೊಡ್ತು ಅನ್ನೋದನ್ನ ಕೆಳಗಡೆ ತಪ್ಪದೇನೆ ಕಮೆಂಟ್ ಮಾಡಿ ತಿಳಿಸ್ಬಿಡಿ. ಡಿಸ್ಕಷನ್ಸ್ ಮಜವಾಗಿರುತ್ತೆ. ಸೈನಿಂಗ್ ಆಫ್, ಲಿಖಿತ್.